ಮಹಾದೇವಿ ಮಹಾದೇವಿ ನಂಗೇನೆ ತಾಯ್ತ ಕಟ್ಸಿ ನಿನ್ ವಶ ಮಾಡ್ಕೋಬೇಕು ಅಂತಿದ್ಯಾ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ ಜಾಜಿನ ಮಟ್ಟ ಹಾಕ್ದೆ ಇಲ್ಲಿಂದ ಕದ್ಲಲ್ಲ ನಿನ್ನ ತಾಯ್ತದ ತಂತ್ರ ನನ್ನ ಹತ್ರ ನಡೆಯಲ್ಲ. ಎಷ್ಟು ದಿನ ನನ್ನ ಕೈನ ತಪ್ಪಿಸ್ಕೊಂಡು ಹೋಗ್ತೀಯ ಜಾಜಿ? ಬಿಡಲ್ಲ, ಇವತ್ತು ನೀನ್ ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಬಿಟ್ಬಿಡಿ, ನನಗೂ ಯಾರಿಗೂ ಕೇಳ್ತಾ ಇಲ್ವಾ? ಇಲ್ಲಿ ಇವನಿದ್ರೆ ಅಲ್ಲಿರೋನ್ ಯಾರು? ತಾಯ್ತನ್ನ ಅಮ್ಮನೂರ್ ಮುಂದೆ ಇಟ್ಟು ಅವನನ್ನು ಕೂರ್ಸಿ ಕಟ್ಟು ಅಂತ ಹೇಳಿಲ್ವೇನೆ? ಕಟ್ತೀನಿ ಅಜ್ಜಿ. ಕಟ್ಟು ಜಾಜಿ ಕಟ್ಟು. ಇವತ್ತು ನೀನ್ ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಯಾರದು ಮಣಿಕಂಠ? ವಿರೂಪಾಕ್ಷ ಶಾಸ್ತ್ರಿಗಳು ಗುರುಗಳೇ. ಸ್ನೇಹದ ಮುಖವಾಡದಲ್ಲಿ ಚಕ್ರಾಪುರಿಯಿಂದ ಸ್ವರ್ಣಾಪುರಿ ಕರ್ಕೊಂಡು ಹೋಗಿ ಬೆನ್ನಿಗೆ ಚೂರಿ ಹಾಕಿದ್ನಲ್ಲ, ಆ ಬೊಗ್ಳೆ ಬಡಾಯಿ ವಿರೂಪಾಕ್ಷನ? ಹೌದು ಗುರುಗಳೇ. ಬಹುಶಃ ಸಂಧಾನಕ್ಕೆ ಬಂದಿರ್ಬೇಕು. ನಾನಿಲ್ದೆ ಅವನ ಯಾವುದೇ ಕೆಲಸ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋದು ಮನವರಿಕೆ ಆಗಿರ್ಬೇಕು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗೋದಕ್ಕೆ ಹೇಳು ಮಣಿಕಂಠ. ವಿಶ್ವಾಸಘಾತಕರ ಜೊತೆ ಸ್ನೇಹ ಅಲ್ಲ. ಮಾತು ಬೇಡ, ನನಗೆ ವಾಪಸ್ ಹೋಗೋದಕ್ಕೆ ಹೇಳು. ಸಾಕು, ನಿಲ್ಸು. ಕೇಳ್ತಾ ಇದ್ರೆ ಮಾತಾಡ್ತಾನೆ ಇರ್ತೀಯ. ಎಲ್ಲಿ ಬಿಲ್ದ ನಾಲ್ಗೆನ ಸಿಕ್ಕಾಪಟ್ಟೆ ಹರಿಬಿಡ್ಬೇಡ. ನಾನಾಗೆ ನಿನ್ನ ಹತ್ರ ಬಂದಿದ್ದೀನಿ ಅಂತ ಅಂದ್ರೆ ನಮ್ಮ ವೈರತ್ವವನ್ನು ಮರೆತು ಸಂಧಾನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅರ್ಥ ಅಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡ್ಕೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸ ಇರುತ್ತೆ ವಿರೂಪಾಕ್ಷ? ಅಥವಾ ಮತ್ತೊಮ್ಮೆ ಮೋಸದ ದಾಳ ಉಡ್ಸೋಕ್ ಬಂದಿದ್ಯಾ? ಬಾ, ನಿನ್ನ ರಕ್ತನ ಹೀರಿ ನನ್ನ ಸೇಡನ್ನ ತೀರ್ಸ್ಕೊತೀನಿ. ಬಾ ಬಾ ಬಾ. ಅಲ್ಲ, ಅಲ್ಲಿರೋನೇ ನಿಜವಾದ ಬಂಗಾರಿ. ಮತ್ತು ಇವನು ಯಾರೋ? ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ ನಿಜ. ಇವನ ಮೇಲೊಂದು ಕಣ್ಣಿಟ್ಟಿರಬೇಕು. ನಾನು ಈಗ ಇಲ್ಲಿಗೆ ಬರದೇ ಇದ್ದಿದ್ರೆ ಇವನ ಜಾಜಿನ ನಿಜವಾಗ್ಲೂ ಕೊಂದಾಕ್ಬಿಡ್ತಾ ಇದ್ದ. ಅಲ್ಲಿ ಸುನೀತಾ ಬೇರೆ ಇದ್ಲು. ಇವನು ಯಾರು? ಇವನೇನು ಪಿಶಾಚಿನ? ಇವನ ಜೊತೆ ಹೆಂಗಪ್ಪ ಮನೇಲಿ ನಾನು? ಅಮ್ಮ, ತಾಯಿ,
ಯಾರಾದರೂ ಇದ್ದೀರಾ ಮನೇಲಿ? ಬಂಗಾರಿ, ಯಾರು ಅವರು? ಏನಾಗಬೇಕಾಗಿತ್ತಂತೆ ಅವ್ರಿಗೆ? ಹೇಳೋ, ಯಾರವರು? ನಿನ್ಗೇನಾದ್ರೂ ಗೊತ್ತಿದ್ಯೇನೋ? ಮಾತಾಡೋ ಬಂಗಾರಿ. ಮಾತಾಡೋ. ನೀನ್ ಸುಮ್ಮನೆ ಹೀಗೆ ನಿಂತ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಅವರು ಪಕ್ಕದವ್ರಿಗೆ ಹೋಗ್ಬೇಕಂತ ನನ್ನ ಹತ್ರ ದಾರಿ ಕೇಳಿದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ದಾರಿ ತೋರ್ಸಕ್ ನೀನೇ ಆಗ್ಬೇಕಿತ್ತ? ಸುನೀತಾನಾದ್ರೂ ಹೇಳ್ತಿದ್ಲು, ಇಲ್ಲ ಜಾಜಿನೇ ತೋರಿಸ್ತಿದ್ಲು. ನಿನ್ನೆ ಯಾಕೆ ಕೇಳಬೇಕಿತ್ತು? ಬಂಗಾರಿ, ಯಾಕೋ ತಿರ್ಕೊಂಡೆ? ಆರತಿ ತಗೊಳ್ಳೋ. ಬೇಡ, ಹತ್ರ ಬರಬೇಡ, ದೂರ ಹೋಗೋ. ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನೇ ಇಟ್ಕೊಳ. ಅದರ್ಗಿತ್ತಿ ಸಾಯಿ. ಸಾಯಿ. ಸೌಮ್ಯ, ಸೌಮ್ಯ, ಇವ್ರು ಉಸಿರಾಡ್ತಾ ಇಲ್ಲ ಕಣ್ರೋ. ಕೈಕಾಲು ಆಡ್ತಿಲ್ಲ, ಆದರೆ ಪಲ್ಸ್ ಇದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ನನಗೆ ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆನಾ? ಯಾಕೆ ಸುಕನ್ಯಾ? ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ನಿಜ ಹೇಳಿ ನನ್ನ ಮಗುನ ನಾನೇ ನರ್ಕಕ್ಕೆ ತಳ್ಳ. ಅವನ ಇಡೀ ಜೀವನ ಸುಳ್ಳು. ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ನನ್ಮ್ಯಾಕೆ ಕೋಪನ? ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ, ಮತ್ತೆ ನಾನು ಹೇಳಿದ್ನಲ್ಲ. ಏನ್ ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯೋ, ಇನ್ನೂ ಒಂದು ಕಿತ್ತನ? ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದ್ರೆ ನಿಮ್ಗೂ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಕೊಲೆ ಮಾಡೋದೇನು ಹೆಂಗೆ ಹೊಸ್ತಲ್ಲ. ಈಗ ನಿನ್ಸದ್ದಿ. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಈ ಮದುವೆ ಆಗೋಲ್ಲ? ಆಗಲ್ಲ. ನರಸಿಂಹಣ್ಣ, ಒಬ್ಬರೇ ಬಂದ್ರಿ, ಲಕ್ಕಿ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ.
ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರ್ತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ, ಮಧುರ, ಎಷ್ಟು ದೂರ ಅಂತ ಓಡೋಗ್ತೀಯ? ಪ್ರಪಂಚದಲ್ಲಿ ಯಾರು ಬೇಕಾದ್ರೆ ಮೋಸ ಮಾಡಬಹುದು. ನಮ್ಮ ಆತ್ಮ ಸಾಕ್ಷಿಗೆ ಯಾರು ಮೋಸ ಮಾಡಕ್ಕಾಗಲ್ಲ. ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ ಮಧುರ, ನೀನೇ ನನ್ನ ಬಾಳಿನ ಸಂಗಾತಿ ಅಂತ. ಕೈ ಮುಗಿತೀನಿ, ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡ್ತಾ ಇಲ್ಲಿಂದ ಹೊರಟೋಗಿ.